ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದರ ಬಗ್ಗೆ ಅಂತ ಹೇಳಿದರೆ, ಮನಿ ಪ್ಲಾಂಟ್ ಗಿಡ ನೆಡುವುದರಿಂದ ನಮಗೆ ಆಗುವ ಪ್ರಯೋಜನಗಳು ಯಾವುದು ಅಂತ ಹೇಳ್ಕೊಂಡು. ನೀವು ಹೇಗೇಗೋ ಗಿಡವನ್ನು ತಂದು ನೆಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಮನೆಗೆ ಒಳ್ಳೆಯದಾಗೋದಲ್ಲ, ಅದಕ್ಕಿಂತ ಕೆಡುಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಈ ಗಿಡದಲ್ಲಿ ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿ ನೆಲೆಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದೇ ರೀತಿಯಲ್ಲಿ ಉಂಟಲ್ಲ, ನೀವು ಅದನ್ನು ತಪ್ಪು ದಿಕ್ಕಿನಲ್ಲಿ ಇಟ್ಟರೆ, ತಪ್ಪಾಗಿ ಇದನ್ನು ಬಳಸಿದರೆ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿರುವ ಮಹಾಲಕ್ಷ್ಮಿ ಹೊರಗಡೆ ಹೋಗ್ತಾಳೆ, ದರಿದ್ರ ದೇವಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ವಿಷಯದಲ್ಲಿ ಕೂಡ ತುಂಬ ಜಾಗ್ರತೆ ಆಗಿರಬೇಕು. ನೋಡಿ, ಈ ಗಿಡಕ್ಕೆ ಹಣದ ಗಿಡ ಅಂತ ಹೇಳ್ಕೊಂಡು ಕರೀಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅಂದ್ರೆ ಮನಿ ಪ್ಲಾಂಟ್ ಅಂತ ಕರೀಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದು ನಿಮ್ಮ ಮನೆಗೆ ಸಮೃದ್ಧಿ ಮತ್ತೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರ ಮನೆ ನೋಡಿ ಹಸುರಾಗಿ ನೆಮ್ಮದಿಯಿಂದ ಇರ್ತದೆ ನೋಡಿ, ಅಂತಹ ಮನೆಯಲ್ಲಿ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಕೂಡ ನೆಲೆಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಒಂದು ಗಿಡ ನೀವು ನಿಮ್ಮ ಮನೆಗೆ ತಂದು ನೆಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಯ ಆಶೀರ್ವಾದ ಜೊತೆಗೆ ಶ್ರೀಮನ್ನಾರಾಯಣನ ಆಶೀರ್ವಾದ ಕೂಡ ಇರುತ್ತೆ. ನಿಮ್ಮ ಮನೆ ಕೂಡ ಹಸಿರಾಗಿ ನಿಮ್ಗೆ ಕಾಣಿಸ್ತದೆ. ನಿಮ್ಮ ಮನೆಯಲ್ಲಿ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಗಿಡ ನೆಡಬೇಕಾದ್ರೆ ಸರಿಯಾದ ಕ್ರಮವನ್ನು ನಾನು ಇವತ್ತು ಹೇಳಿಕೊಡ್ತೇನೆ. ಒಟ್ಟು 20 ಕ್ರಮಗಳುಂಟು, ಅದನ್ನು ಹೇಳಿಕೊಡ್ತೇನೆ. ದಯವಿಟ್ಟು ನೀವು ಹೇಗೆಗೋ ಮಾಡಿ ಇರುವ ದರಿದ್ರವನ್ನು ಜಾಸ್ತಿ ಮಾಡ್ಕೊಳ್ಬೇಡಿ ಆಯ್ತಾ. ಯಾರೋ ಹೇಳಿದ್ರು ಮನಿ ಪ್ಲಾಂಟ್ ತಗೊಬಂದು ಗಿಡ ನೆಟ್ಟರೆ ಒಳ್ಳೇದಾಗುತ್ತೆ ಅಂತ, ನಾನು ಈ ಗಿಡ ತಂದು ನೆಟ್ಟೆ, ಅದರ ನಂತರ ನಮಗೆ ಗ್ರಹಚಾರ ಜಾಸ್ತಿ ಆಯಿತು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ, ಒಬ್ಬರ ಮನೆಗೆ ಒಳ್ಳೇದಾಗಿದ್ದು ಅವರು ಕ್ರಮಬದ್ಧವಾಗಿ ಅವರು ಮಾಡಿರ್ತಾರೆ ಆಯ್ತಾ. ಗಿಡದಿಂದ ನಿಮಗೆ ಕೆಡುಕಾಗಿದೆ ಅಂತ ಹೇಳ್ಕೊಂಡಾದ್ರೆ ನೀವು ಅದನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಥವಾ ಅದರದ್ದು ಸರಿಯಾದ ದಿಕ್ಕಿನಲ್ಲಿ ಇಡ್ಲಿಲ್ಲ ಅಂತ ಹೇಳ್ಕೊಂಡು ಅರ್ಥ. ಆದ್ರಿಂದ ಉಂಟಲ್ಲ, ತಪ್ಪು ಮಾಡಲಿಕ್ಕೆ ಹೋಗ್ಬೇಡಿ ಈ ವಿಷಯದಲ್ಲಿ. ಇವಾಗ ಮೊದಲನೇದು ಏನಂತ ಹೇಳಿದ್ರೆ, ಇವಾಗ ನೀವು ಆಲ್ರೆಡಿ ಮನಿ ಪ್ಲಾಂಟ್ ತಂದು ಇಟ್ಟಿದ್ದೀರಾ, ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಗಿಡ ಇದೆ ಆಯ್ತಾ. ಆ ಗಿಡದಲ್ಲಿ ಎಲೆ ಅರಿಶಿನ ಆಗ್ತಾ ಉಂಟು, ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಉಂಟು ಅಂತ ಹೇಳಿದ್ರೆ, ತುಂಬ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಎಲೆಯನ್ನು ಕಿತ್ತು ಉಂಟಲ್ಲ ಹೊರಗಡೆ ರೋಡ್ಗೆ ಎಸೆಯೋದು ಅಥವಾ ಹೊರಗಡೆ ಎಸೆಯೋದು ಮಾಡ್ತಾರೆ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಉಂಟಲ್ಲ ಧನಹಾನಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಧನಹಾನಿ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮಹಾಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ಅಥವಾ ನಿಮಗೆ ಸಾಲದ ಸಮಸ್ಯೆ ಬರ್ತದೆ, ನಿಮಗೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಇಷ್ಟು ದಿವಸ ಅದನ್ನು ರೋಡಿಗೆ ಎಸಿತಾ ಇದ್ರೆ, ಇನ್ನು ಮುಂದೆ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಮನಿ ಪ್ಲಾಂಟ್ ಗಿಡದ ಎಲೆ ಅರಶಿನ ಆಗಿದ್ರೆ ಅದನ್ನು ರೋಡ್ಗೆ ಎಸಿಲಿಕ್ಕೆ ಹೋಗ್ಬೇಡಿ. ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಅದರ ಕೆಳಗಡೆನೆ ಮಣ್ಣಿನಲ್ಲೇ ಉಂಟಲ್ಲ ಅದನ್ನು ಹೂತು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜಾಗದಲ್ಲೇ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಅರಶಿನವಾದ ಎಲೆಯನ್ನು ಹೊರಗಡೆ ಎಸಿಲಿಕ್ಕೆ ಹೋಗ್ಬೇಡಿ, ಮತ್ತೆ ಕಸದ ಬುಟ್ಟಿಗೆ ಕೂಡ ಹಾಕ್ಲಿಕ್ಕೆ ಹೋಗ್ಬೇಡಿ. ಇವಾಗ ಎರಡನೇದು ಏನಂತ ಹೇಳಿದ್ರೆ, ನಿಮ್ಗೆ ಯಾವುದಾದ್ರೂ ರೂಮ್ನಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೂಮ್ ಬೇಕಾದ್ರೆ ಆಗಿರಲಿ, ಆ ಜಾಗದಲ್ಲಿ ಬೆಡ್ರೂಮ್ ಬಿಟ್ಟು, ನಾನು ಹೇಳ್ತೇನೆ ಯಾಕೆ ಅಂತ ಹೇಳ್ಕೊಂಡು ಬೆಡ್ರೂಮ್ ಕೂಡ ಯೂಸ್ ಮಾಡಬಾರ್ದಂತ. ಬೆಡ್ರೂಮ್ ಬಿಟ್ಟು ಬೇರೆ ಯಾವ ರೂಮಲ್ಲಾದರೂ ನಿಮಗೆ ನೆಮ್ಮದಿ ಇಲ್ಲ ಆಯ್ತಾ, ನೀವು ಜಾಸ್ತಿ ಹೊತ್ತು ಆ ಜಾಗದಲ್ಲೇ ಕಳಿತೀರಾ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಲಿವಿಂಗ್ ರೂಮಲ್ಲಿ ತುಂಬ ಹೊತ್ತು ಅದೇ ಜಾಗದಲ್ಲಿ ಕಳಿತೀರಾ. ಆ ಮನೆಯಲ್ಲಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ನಿಮಗೆ ಒಂಥರ ಇಷ್ಟ ಆಗೋದಿಲ್ಲ ಆಯ್ತಾ. ಮನೆಯಿಂದ ಹೊರಗಡೆ ಹೋಗಿ ಕೂತ್ಕೊಳ್ಳುವ, ಸ್ವಲ್ಪ ಹೊತ್ತು ಹೊರಗಡೆ ಇರುವ ಅಂತ ಹೇಳ್ಕೊಂಡು ಅನಿಸುತ್ತೆ, ಅಥವಾ ಗಾಳಿಗೆ ಹೋಗುವ ಅಂತ ಅನಿಸ್ತದೆ. ನಿಮ್ಮ ಮನೆಗೆ ಬಂದರೆ ನಿಮಗೆ ಒಂಥರ ಆಯ್ತಾ, ಯಾವಾಗ ಮನೆಯಿಂದ ಹೊರಗಡೆ ಹೋಗುದು ಅಂತ ಹೇಳ್ಕೊಂಡು ಎಣಿಸ್ತದೆ ನೋಡಿ. ಅಂತಹ ರೂಮ್ನಲ್ಲಿ ಅಂದರೆ ಅಂತಹ ಜಾಗದಲ್ಲಿ ಉಂಟಲ್ಲ ಈ ಮನಿ ಪ್ಲಾಂಟ್ ಗಿಡವನ್ನು ಇಡುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜಾಗದಲ್ಲಿರುವ ನೆಗೆಟಿವ್ಗಳನ್ನೆಲ್ಲ ಈ ಗಿಡ ಎಳೆದುಕೊಂಡು ಉಂಟಲ್ಲ, ಆ ಜಾಗದಲ್ಲಿ ನೀವು ಕೂತ್ಕೊಳ್ಳುವಕ್ಕೆ ಖುಷಿ ಆಗುವ ರೀತಿಯಲ್ಲಿ ಈ ಗಿಡ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಆದ್ರಿಂದ ನಿಮಗೆ ಒಂದು ವೇಳೆ ಲಿವಿಂಗ್ ರೂಮಲ್ಲಿ ನೀವು ಜಾಸ್ತಿ ಇರ್ತೀರಾ, ನಿಮಗೆ ಟಿವಿ ನೋಡಬೇಕು ಅಥವಾ ಮಾತಾಡಬೇಕು, ಬಂದವರ ಹತ್ರ ಎಲ್ಲ ಗೆಸ್ಟ್ಗಳ ಹತ್ರ ಮಾತಾಡಬೇಕು ಅಥವಾ ಫ್ರೆಂಡ್ಸ್ಗಳ ಹತ್ರ ಮಾತಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಮೊಬೈಲ್ ಆದ್ರೂ ನೋಡ್ಕೊಂಡು ಕೂತ್ಕೋಬೇಕು ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ, ಆ ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಆ ರೂಮ್ನಲ್ಲಿ ಲಿವಿಂಗ್ ರೂಮ್ನಲ್ಲಿ ಮನಿ ಪ್ಲಾಂಟ್ ಆಯ್ತಾ, ನೀವು ಎಷ್ಟು ಗಿಡ ಬೇಕಾದ್ರೂ ನಡ್ಬೋದು, ಚಂದ ಕಾಣುವ ಹಾಗೆ ಕೂಡ ಮಾಡ್ಬೋದು, ಮನೆ ಕೂಡ ಚಂದ ಕಾಣ್ತದೆ, ಅದ್ರ ಜೊತೆಗೆ ನಿಮಗೆ ನೆಮ್ಮದಿ ಕೂಡ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತೀವಿ ನೋಡಿ, ಅಂತವರೆಲ್ಲರೂ ಒಂದೊಂದು ಗಿಡವನ್ನು ತಂದು ನೆಡಬೇಕು. ಇವಾಗ ಮೂರನೇದೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ಮನಿ ಪ್ಲಾಂಟ್ ಗಿಡವನ್ನು ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಣ ಕೊಟ್ಟು ತಗೊಂಡ್ಬರ್ತಾರೆ. ಹಣ ಕೊಟ್ಟು ತಗೊಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನೆಡ್ತಾರೆ. ಇದು ಯಾವ ಕೆಲಸಕ್ಕೂ ಕೂಡ ಬರೋದಿಲ್ಲ. ಯಾವತ್ತೂ ಕೂಡ ಉಂಟಲ್ಲ, ಮನಿ ಪ್ಲಾಂಟ್ ಗಿಡವನ್ನು ಹಣ ಕೊಟ್ಟು ತಗೊಂಡ್ಬರ್ಬಾರ್ದು, ಖರೀದಿ ಮಾಡಿ ತಗೊಂಡು ಬರಬಾರ್ದು, ಅಥವಾ ಯಾರಾದ್ರೂ ನಿಮಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟರೆ ಕೂಡ ಅದನ್ನು ನೀವು ತಗೊಬಂದು ನೆಟ್ಟರು ಕೂಡ ಉಂಟಲ್ಲ, ಅದು ಮನೆ ಮಾತ್ರ ಚಂದ ಕಾಣಿಸ್ತದೆ, ಹಸಿರಾಗಿ ಕಾಣಿಸ್ತದೆ, ಗ್ರೀನ್ ಆಗಿ ಚಂದ ಕಾಣಿಸ್ತದೆ, ಬಿಟ್ಟರೆ ಅದರಿಂದ ನಿಮಗೆ ಏನು ಕೂಡ ಪ್ರಯೋಜನ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ನಿಮಗೆ ಮನಿ ಪ್ಲಾಂಟ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಕದ್ದು ತರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಗಿಡವನ್ನು ಕದ್ದು ತಂದರೆ ಮಾತ್ರ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ, ಅದು ಅಥವಾ ಹಣದ ಆಕರ್ಷಣೆ ಆಗುತ್ತೆ, ಮನೆಯಲ್ಲಿ ಸಮೃದ್ಧಿ ಬರುತ್ತೆ, ಸುಖ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಯಾರ ಮನೆಯಿಂದ ಗಿಡ ಕತ್ಕೊಂಡು ಬರಬೇಕು ಅಂತ ಹೇಳಿದ್ರೆ
ಎಲ್ಲರ ಮನೆಯಲ್ಲಿ ಮನಿ ಪ್ಲಾಂಟ್ ಗಿಡ ಉಂಟು ಅಂತ ಹೇಳ್ಕೊಂಡು ಎಲ್ಲರ ಮನೆಯಿಂದ ಕಿತ್ಕೊಂಡು ಬರಲಿಕ್ಕಿಲ್ಲ. ನೀವು ನೋಡಿ ಏನಂತ ಹೇಳಿದ್ರಿ, ಅವರ ಮನೆಯಲ್ಲಿ 4 ದಿಕ್ಕಿನಿಂದ ಹಣ ಬರ್ತಾ ಇದೆಯಾ, ಅಥವಾ ಅವರ ಮನೆಯಲ್ಲಿ ಸಮೃದ್ಧಿ ಇದೆಯಾ, ಅವರ ಮನೆಯಲ್ಲಿ ಶಾಂತಿ ಇದೆಯಾ, ಗಲಾಟೆ ಎಲ್ಲ ನಡೀತಾ ಇಲ್ವಾ, ಅಥವಾ ಅವರಿಗೆ ಯಾವುದು ಸಮಸ್ಯೆ ಇಲ್ಲದೆ ಆರೋಗ್ಯವಾಗಿದ್ದಾರೆ, ಏನು ಕೂಡ ತೊಂದರೆ ಇಲ್ಲ, ಎಲ್ಲದರಲ್ಲೂ ಒಳ್ಳೆದ್ರಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಅವರ ಹತ್ರ ಕೇಳಲಿಕ್ಕೆ ಹೋಗಬೇಡಿ. ನನಗೆ ಒಂದು ಗಿಡ ಕೊಡ್ತೀರಾ ಅಂತ ಹೇಳ್ಕೊಂಡು ಕೇಳಲಿಕ್ಕೆ ಹೋಗಬೇಡಿ. ನೀವೇನು ಮಾಡಿ ಅಂತ ಹೇಳಿದ್ರೆ ಆದಷ್ಟು ಆ ಗಿಡವನ್ನು ಕದ್ದು ತಗೊಬನ್ನಿ ಆಯ್ತಾ. ಕದ್ದು ತಗೊಬರುವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅರಶಿನವಾದ ಎಲೆಯನ್ನು ತಗೊಂಡು ಬರಲಿಕ್ಕಿಲ್ಲ. ತಗೊಂಡು ಬರುವಾಗ ಕೂಡ ಸ್ವಲ್ಪ ಜಾಗ್ರತೆ ಮಾಡಿ ತಗೊಬನ್ನಿ. ಬೇರು ಬಂದಿರಬೇಕು, ಸ್ವಲ್ಪ ಬೇರು ಬಂದಿರುವಂತಹದ ಗಿಡವನ್ನೇ ಕಟ್ ಮಾಡಿಕೊಂಡು ಕತ್ಕೊಂಡು ಬನ್ನಿ. ಆಮೇಲೆ ಯಾರ ಹತ್ರ ಕೂಡ ಅದನ್ನು ಹೇಳಲಿಕ್ಕೆ ಹೋಗಬೇಡಿ. ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾರ ಮನೆಯಿಂದ ಗಿಡ ಕದ್ದು ತಂದಿದ್ದೀರಾ ನೋಡಿ, ಅಂತಹ ಮನೆಯಲ್ಲಿ ಆ ಮನೆಯಲ್ಲಿ ಯಾವ ರೀತಿ ಇದೆ ನೋಡಿ ಅವರ ಮನೆಯ ಪರಿಸ್ಥಿತಿ, ಅದರಲ್ಲಿ ಅರ್ಧದಷ್ಟು ಪರಿಸ್ಥಿತಿ ನಿಮ್ಮ ಮನೆಗೂ ಕೂಡ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇನ್ನಿಂದ ಉಂಟಲ್ಲ, ಯಾವತ್ತೂ ಕೂಡ ಹಣ ಕೊಟ್ಟು ಮನಿ ಪ್ಲಾಂಟ್ ಗಿಡ ಖರೀದಿ ಮಾಡಿಕೊಂಡು ಬರಬೇಡಿ. ಯಾರಾದರೂ ನಿಮಗೆ ನೋಡುವವರಿಗೆ ನಿಮಗೆ ಚಂದ ಕಾಣಿಸ್ತದೆ ನೋಡಿ ಅಂತಹ ಮನೆಯಿಂದ ಗಿಡವನ್ನು ಕತ್ಕೊಂಡು ಬನ್ನಿ. ಇವಾಗ 4ನೇದು ಏನಂತ ಹೇಳಿದ್ರೆ, ನೀವು ಗಿಡವನ್ನು ಕತ್ಕೊಂಡು ಬಂದ ಕೂಡ ಡೈರೆಕ್ಟ್ ಮಣ್ಣಿಗೆ ಕೂಡ ಹಾಕ್ಲಿಕ್ಕಿಲ್ಲ ಆಯ್ತಾ. ನಾನು ಇವತ್ತು ಕತ್ಕೊಂಡು ಬಂದೆ, ಇವತ್ತೇ ನೆಡ್ತೇನೆ ಅಂತ ಹೇಳ್ಕೊಂಡು ಹಾಕ್ಲಿಕ್ಕಿಲ್ಲ. ಅದನ್ನು ಕೂಡ ನೆಡ್ಲಿಕ್ಕೆ ಉಂಟಲ್ಲ ಒಂದು ದಿನ ಅಂತ ಹೇಳ್ಕೊಂಡು ಉಂಟು. ಯಾವ ದಿನ ನೀವು ತಂದು ನೆಟ್ಟರೆ ಎಂತ ಸಹ ಪ್ರಯೋಜನ ಇಲ್ಲ. ಆದ್ರಿಂದ ನೀವು ಗಿಡ ಕತ್ಕೊಂಡು ಬನ್ನಿ, ಯಾವ ದಿನ ಬೇಕಾದರೂ ಕತ್ಕೊಂಡು ಬನ್ನಿ. ಕತ್ಕೊಂಡು ಬಂದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಅದು ಬೇರು ಬರುವ ತನಕ ಯಾವುದಾದ್ರೂ ಬಾಟಲಲ್ಲಿ ಹಾಕಿಡಿ. ನಿಮಗೆ ಬೇರು ಕಾಣಿಸ್ತದೆ ನೋಡಿ, ಕಾಣಿಸುವಾಗ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ತೆಗೆದು ನೀವು ಶುಕ್ರವಾರ ದಿವಸ ಆಯಿತಾ, ಬೇರೆ ದಿವಸ ಅಲ್ಲ, ಶುಕ್ರವಾರ ದಿವಸ ಅದನ್ನು ಮಣ್ಣಿಗೆ ಅಂದರೆ ಪಾಟ್ಗೆ ಹಾಕಿ ನೀವು ಆ ಗಿಡವನ್ನು ಬೆಳೆಸಿದರೆ ತುಂಬ ಒಳ್ಳೆಯದು ಆಯಿತಾ. ಶುಕ್ರವಾರ ದಿವಸ ನಿಮಗೆ ಹಣ ಆಕರ್ಷಣೆ ಆಗುತ್ತೆ. ಅದ್ರ ಜೊತೆಗೆ ನೀವು ಗಿಡ ಮಾತ್ರ ನೆಡುವುದಲ್ಲ ಆಯಿತಾ, ನೀವು ಯಾರ ಮನೆಯಿಂದ ಕದ್ದು ತಂದಿದ್ದೀರ ನೋಡಿ ಅವರದ್ದು ಸಂಪತ್ತು ಸಮೃದ್ಧಿ ಎಲ್ಲದೂ ನಿಮ್ಮ ಮನೆಗೆ ಬರಬೇಕು. ಮಹಾಲಕ್ಷ್ಮಿ ಮತ್ತು ನಾರಾಯಣ ಕೂಡ ಬರಬೇಕು ಅಂತ ಹೇಳ್ಕೊಂಡು ನೀವು ನೆಟ್ಟಿರ್ತೀರಲ್ಲ, ಆಗ ಆ ಜಾಗದಲ್ಲಿ ಅವರ ಆಶೀರ್ವಾದ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಶುಕ್ರವಾರ ಬಿಟ್ಟು ಬೇರೆ ಯಾವ ದಿವಸ ಕೂಡ ಗಿಡ ಮಣ್ಣಿಗೆ ಹಾಕಲಿಕ್ಕೆ ಹೋಗ್ಬಿಡಿ ಅಥವಾ ಪಾಟ್ಗೆ ಹಾಕಲಿಕ್ಕೆ ಹೋಗ್ಬಿಡಿ. ಶುಕ್ರವಾರ ದಿವಸವೇ ನೆಡಬೇಕು. ಇವಾಗ ನೀವು ಇದು ಮಣ್ಣಿಗೆ ಹಾಕುವುದಿಲ್ಲ, ನಾವು ಬಾಟಲಲ್ಲಿ ಹಾಕ್ತೇವೆ ಅಂತ ಹೇಳಿದ್ರು ಕೂಡ ಏನು ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ನೀವು ಮನೆಯಿಂದ ಹೊರಗಡೆನೇ ಇಡಿ ಬೇರು ಬರುವ ತನಕ. ನಂತರ ಉಂಟಲ್ಲ ನೀವು ಮನೆ ಒಳಗೆ ನೀರಿನಲ್ಲಿ ಕೂಡ ಬೆಳೆಸಬಹುದು. ನೀರಿನಲ್ಲಿ ಹಾಕುವುದಾದ್ರೂ ಕೂಡ ನೀವು ಶುಕ್ರವಾರವನ್ನೇ ನೀವು ಮಾಡಬೇಕು, ಅದನ್ನು ಬಿಟ್ಟು ಬೇರೆ ದಿವಸ ಮಾಡಲಿಕ್ಕೆ ಹೋಗಬಾರ್ದು ನೋಡಿ. ಇವಾಗ 5ನೇದು ಏನಂತ ಹೇಳಿದ್ರೆ, ನೀವು ಮನಿ ಪ್ಲಾಂಟ್ ಗಿಡ ತಂದು ಶುಕ್ರವಾರ ದಿವಸ ನೆಟ್ಟಿದ್ರಲ್ಲ, ನೆಡುವಾಗನೇ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಅದಕ್ಕೆ ಒಂದು ಕೆಂಪು ಬಣ್ಣದ ಟೇಪ್ ಅಂದರೆ ರಬ್ಬರ್ ಉಂಟಲ್ಲ, ರಬ್ಬರ್ ಬ್ಯಾಂಡ್ ಆಗಲಿ ಅಥವಾ ಟೇಪ್ ಆಗಲಿ ಅಥವಾ ನೀವು ಯಾವುದಾದ್ರೂ ಕೆಂಪು ಬಣ್ಣದ ಉಲ್ಲನ್ ದಾರ ಆಗಲಿ, ಅದನ್ನು ಉಂಟಲ್ಲ ನೀವು ಬಾಟಲ್ಗೆ ಬೇಕಾದರೆ ಹಾಕಿ ಅಥವಾ ಪಾಟ್ಗೆ ಬೇಕಾದರೂ ಹಾಕಿ ಅದನ್ನು ಸುತ್ತಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ಯಾಕೆ ಸುತ್ತಬೇಕು ಅಂತ ಹೇಳಿದರೆ, ಕೆಂಪು ಬಣ್ಣ ಮಹಾಲಕ್ಷ್ಮಿಗೆ ಇಷ್ಟ ಆಯ್ತಾ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಹಣದ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಬಣ್ಣ. ಆದ್ರಿಂದ ಮನಿ ಪ್ಲಾಂಟ್ ಉಂಟಲ್ಲ ನಿಮಗೆ ಇನ್ನೂ ಕೂಡ ಶಕ್ತಿ ಜಾಸ್ತಿ ಆಗಬೇಕು ಆಯ್ತಾ, ಬೇಗನೆ ನಿಮಗೆ ಅದು ಕೆಲಸ ಆಗಬೇಕು ನಡಿಬೇಕು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಆ ಗಿಡದ ಬುಡಕ್ಕೆ ಆಯ್ತಾ, ಗಿಡಕ್ಕೆ ಸುತ್ತುವುದಲ್ಲ, ನೀವು ಬಾಟಲ್ ತಗೊಂಡ್ಬಂದಿದ್ರೆ ಆ ಬಾಟಲ್ಗೆ ಸುತ್ತಿ ಅಥವಾ ಗಿಡ ಫಾಟ್ ಹಾಕಿದ್ರೆ ಫಾಟ್ಗೆ ಸುತ್ತಿ, ಹಾಗೆ ಮಾಡಿದ್ರು ಕೂಡ ನಿಮಗೆ ಆಕರ್ಷಣೆ ಆಗುತ್ತೆ ಹಣದ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಒಂದು ವೇಳೆ ಮನೆಯ ಒಳಗಡೆ ಒಂದು ಗಿಡ ಹೊರಗಡೆ ಒಂದು ಗಿಡ ನೆಟ್ಟಿದ್ದೀರಾ ಅಂತ ಹೇಳ್ಕೊಂಡಾದ್ರೆ, ಅಂದರೆ ಮನೆಯ ಹೊರಗಡೆ ಮಣ್ಣಿನಲ್ಲಿ ಬೆಳೆಸಿದ್ದೀರಾ, ಒಳಗಡೆ ನೀವು ಬಾಟಲಲ್ಲಿ ಹಾಕಿದ್ದೀರಾ ಅಂತ ಹೇಳ್ಕೊಂಡಾದ್ರೆ, ಹೊರಗಡೆ ಗಿಡ ನೆಟ್ಟಿದ್ದೀರಾ ನೋಡಿ ಪಾಟ್ಗೆ, ಅದಕ್ಕೆ ಇದು ಕೆಂಪು ಬಣ್ಣದ ಟೇಪ್ ಹಾಕಬೇಕಂತ ಇಲ್ಲ. ಅದಕ್ಕೆ ಕೆಂಪು ಬಣ್ಣದ ಟೇಪ್ ಹಾಕಬೇಕು ಒಳಗಡೆದಕ್ಕೆ, ಹೊರಗಡೆದಕ್ಕೆ ಹಾಕಬೇಕಂತ ಹೇಳ್ಕೊಂಡು ಇಲ್ಲ. ಇವಾಗ 6ನೇದು ಏನಂತ ಹೇಳಿದ್ರೆ, ನೀವು ಯಾವತ್ತು ತುಳಸಿ ಪೂಜೆ ಹೊಸ್ತಿಲು ಪೂಜೆ ಮಾಡ್ತೀರಿ ನೋಡಿ, ಅದೇ ಸಮಯದಲ್ಲಿ ಮನಿ ಪ್ಲಾಂಟ್ ಗಿಡಕ್ಕೂ ಕೂಡ ಪೂಜೆ ಮಾಡಿದರೆ ಇದ್ರ ಶಕ್ತಿ ದುಪ್ಪಟ್ಟಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ನೀವು ಮಾಮೂಲಿ ಗಿಡ ನೆಟ್ಟು ಇಡುವುದಕ್ಕಿಂತ ಅದನ್ನು ಪೂಜೆ ಮಾಡ್ತಾ ಬನ್ನಿ, ಯಾವಾಗ ಅದರಲ್ಲಿ ಶಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಶಕ್ತಿ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹಣದ ಆಕರ್ಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ನೀವು ಸುಮ್ಮನೆ ಶೋಪಿಸ್ತೀರ ಗಿಡ ನೆಡುವುದಕ್ಕಿಂತ ಅದಕ್ಕೆ ಕೂಡ ಒಂದು ಹೂವು ಇಟ್ಟು ಉಂಟಲ್ಲ, ಅದಕ್ಕೆ ಕುಂಕುಮ ಇಟ್ಟು ನೀವು ಪೂಜೆ ಮಾಡಿದ್ರು ಕೂಡ ನಿಮ್ಮ ಮನೆಯಲ್ಲಿ ಉಂಟಲ್ಲ ಬೇಗನೆ ಆಯ್ತಾ, ಯಾವ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಷ್ಟು ಶಕ್ತಿ ಆ ಗಿಡಕ್ಕಿದೆ. ಯಾಕಂತ ಹೇಳಿದ್ರೆ ಆ ಗಿಡದಲ್ಲೇ ಶ್ರೀಮನ್ ನಾರಾಯಣ ಮತ್ತೆ ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 7ನೇದು ಏನಂತ ಹೇಳಿದ್ರೆ, ನೀವು ಹೊರಗಡೆ ಗಿಡ ನೆಡುವುದಾದ್ರೆ ಉಂಟಲ್ಲ ಎಲ್ಲೆಲ್ಲೋ ನೆಡಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರುಗಡೆ ಅಂದರೆ ನಿಮ್ಮ ಮೇನ್ ಡೋರ್ ಉಂಟಲ್ಲ ಆ ಜಾಗದಲ್ಲಿ ಈ ಗಿಡವನ್ನು ನೆಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ನೀವು ನಿಮ್ಮ ಮುಖ್ಯ ದ್ವಾರಕ್ಕೆ ಹಬ್ಬಿಸಿ ಬಿಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದಷ್ಟು ನೀವು ಮೇಲಕ್ಕೆ ಹೋಗುವ ಹಾಗೆ ನೋಡಿ, ಅದು ಕೆಳಗೆ ಬರಬಾರ್ದು ಆಯ್ತಾ. ನೀವು ಆದಷ್ಟು ಮೇಲಕ್ಕೆ ಹಬ್ಬಿಸಿ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ಆ ಗಿಡ ಯಾವ ರೀತಿ ಬೆಳೀತಾ ಹೋಗ್ತದೆ ನೋಡಿ ಅದೇ ರೀತಿಯಲ್ಲಿ ಕೂಡ ನಿಮ್ಮ ಮನೆ ಕೂಡ ಏಳಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಭಿವೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆ ಗಿಡ ನಿಮಗೆ ತೋರಿಸಿಕೊಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ.
ಆದ್ದರಿಂದ ಉಂಟಲ್ಲ, ಎಲ್ಲರ ಮನೆಯಲ್ಲಿ ಕೂಡ ಮನಿ ಪ್ಲಾಂಟ್ ಬೆಳೆಯುವುದಿಲ್ಲ. ನೀವು ಎಣಿಸ್ಕೊಳ್ಬೋದು ಅದೊಂದು ಮಾಮೂಲಿ ಗಿಡ ಎಲ್ಲರ ಮನೆಯಲ್ಲಿ ಬೆಳೀತದಂತ. ಎಲ್ಲರ ಮನೆಯಲ್ಲಿ ಕೂಡ ಬೆಳೆಯುವುದಿಲ್ಲ. ಅದು ಯಾರ ಮನೆಯಲ್ಲಿ ಬೆಳಿಬೇಕು ಅಥವಾ ನಿಮಗೆ ಯಾರ ಮನೆಗೆ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡು ಇರ್ತದೆ ನೋಡಿ, ಅಂತಹ ಮನೆಯಲ್ಲಿ ಮಾತ್ರ ಅದು ಚೆನ್ನಾಗಿ ಬೆಳೀತದೆ ಆಯ್ತಾ. ಅದಕ್ಕೆ ಬಿಸಿಲು ಬೇಕು ಅಂತ ಹೇಳ್ಕೊಂಡಿಲ್ಲ, ಏನು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಎಣಿಸ್ಬೋದು ಬಿಸಿಲು ಬೀಳುವುದಿಲ್ಲ ಆ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಗಿಡ ಬರಲಿಲ್ಲ ಅಂತ ಹೇಳ್ಕೊಂಡು ಆಯ್ತಾ. ಆ ಗಿಡಕ್ಕೆ ಬಿಸಿಲು ಬೇಕಂತಲೇ ಇಲ್ಲ, ನೀವು ಮನೆ ಒಳಗಡೆ ಇಟ್ಟರು ಕೂಡ ಬರ್ತದೆ, ಎಲ್ಲಿ ಇಟ್ಟರು ಕೂಡ ಆ ಗಿಡ ಬೆಳೀತದೆ. ಆದ್ದರಿಂದ ಆ ಗಿಡ ಉಂಟಲ್ಲ ಆದಷ್ಟು ಹಬ್ಬಿಸಿ ಬಿಡಲಿಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನಿಮಗೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡಾದರೆ ಆ ಜಾಗದಲ್ಲೇ, ಅಂದರೆ ನೀವು ಯಾವ ಗಿಡದಲ್ಲಿ ಇಟ್ಟಿದ್ದೀರ ನೋಡಿ ಆ ಜಾಗದಲ್ಲೇ ಅದು ಅಲ್ಲೇ ಹರಡ್ಕೊಂಡು ಹಬ್ಕೊಂಡು ಇರುವ ಹಾಗೆ ನೋಡ್ಕೊಳ್ಳಿ. ಆದಷ್ಟು ಹಸಿರಾಗಿರುವ ಹಾಗೆ ನೋಡ್ಕೊಳ್ಳಿ, ಅರಶಿನ ಆಗದಿರುವ ಹಾಗೆ ನೋಡ್ಕೊಳ್ಳಿ. ಎಲೆ ಅರಶಿನ ಆದರೆ ಉಂಟಲ್ಲ ನಿಮಗೆ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 8ನೇದು ಏನಂತ ಹೇಳಿದರೆ, ನಿಮಗೆ ಅಡಿಗೆ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡಾದರೆ, ಯಾಕಂತ ಹೇಳಿದ್ರೆ ಎಲ್ಲರದ್ದು ಈಗ ಬಾಡಿಗೆ ಮನೆ ಅನ್ನುವಾಗ ಎಲ್ಲರ ಮನೆಯಲ್ಲಿ ಅಡಿಗೆ ಮನೆ ಇದೇ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ. ಅವರು ಯಾವ ದಿಕ್ಕಿನಲ್ಲಿ ಕಟ್ಟಿದ್ದಾರೆ ಆ ದಿಕ್ಕಿನಲ್ಲಿ ನಾವು ಅಡುಗೆ ಮಾಡಿಕೊಂಡು ತಿನ್ನಬೇಕು. ನಿಜ ಅಗ್ನಿ ಮೂಲೆಯಲ್ಲೇ ಅಡುಗೆ ಕೋಣೆ ಇರಬೇಕು ಅಂತ ಹೇಳ್ಕೊಂಡಿರ್ತಾರೆ, ಅದರ ಪ್ರಕಾರ ಎಲ್ಲ ಇವಾಗ ಇಲ್ಲ ಆಯಿತಾ. ಆವಾಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಕಿಟಕಿ ಹತ್ತಿರ ಆಯಿತಾ, ನಿಮ್ಮ ಮನೆಯದು ಅಡುಗೆ ಮನೆಯ ಕಿಟಕಿ ಉಂಟಲ್ಲ ಆ ಜಾಗದಲ್ಲಿ ಮನಿ ಪ್ಲಾಂಟ್ ಗಿಡ ನೆಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ಆ ರೂಮ್ನ ಅಂದರೆ ನಿಮ್ಮದು ಅಡುಗೆ ಮನೆಯದು ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಅದು ಆ ವಾಸ್ತುವಿನ ತೊಂದರೆ ಸರಿ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಆಕ್ಸಿಜನ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೆಣ್ಣು ಮಕ್ಕಳು ಸ್ವಲ್ಪ ಉಸಿರಾಟದ ಸಮಸ್ಯೆ ಇರುವವರು ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ಲ ನೋಡಿ, ಆವಾಗ ಏನು ಮಾಡಿ ಅಂತ ಹೇಳಿದರೆ ಗಿಡ ಉಂಟಲ್ಲ ಕಿಟಕಿ ಹತ್ತಿರ ಒಂದು ಗಿಡವನ್ನು ನೆಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ನಿಮಗೆ ನೋಡ್ತಾ ನಿಮ್ಮ ಕಣ್ಣಿಗೆ ಕೂಡ ಖುಷಿ ಆಗುತ್ತೆ. ಅದ್ರ ಜೊತೆ ಆಕ್ಸಿಜನ್ ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ವಾಸ್ತು ದೋಷ ಕೂಡ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ ಅಡುಗೆ ಮನೆಯಲ್ಲಿ ಇಡಲಿಕ್ಕೆ ಇಷ್ಟ ಇದ್ರೆ ಉಂಟಲ್ಲ ಕಿಟಕಿ ಹತ್ರನೇ ಇಡಿ, ಮತ್ತು ಅಡುಗೆ ಮನೆಯಲ್ಲಿ ಎಲ್ಲೆಲ್ಲ ಇಡಲಿಕ್ಕೆ ಹೋಗಬೇಡಿ. ನೋಡಿ 9ನೇದು ಏನಂತ ಹೇಳಿದರೆ, ಈ ಗಿಡ ನೆಡಲಿಕ್ಕೆ ಅಂದರೆ ನೀವು ಈ ಗಿಡ ನೆಡಬೇಕು ಅಂತ ಹೇಳ್ಕೊಂಡು ಎಣಿಸುವವರು ದಕ್ಷಿಣ ಮತ್ತು ಪೂರ್ವ ದಿಕ್ಕಿನಲ್ಲಿ ಇಡುವುದು ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ದಕ್ಷಿಣ ಮತ್ತು ಪೂರ್ವ ದಿಕ್ಕು ಉಂಟಲ್ಲ ಗಣೇಶ ಮತ್ತು ಶುಕ್ರನ ದಿಕ್ಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಉಂಟಲ್ಲ ನಮಗೆ ಮನೆ ಸಮೃದ್ಧಿ ಆಗಲಿಕ್ಕೆ ಶುಕ್ರ ನೋಡಿ ಯಾರದ್ದು ಜಾತಕದಲ್ಲಿ ಶುಕ್ರನ ಬಲ ಇದೆ ನೋಡಿ ಅವರು ಬೇಗನೆ ಶ್ರೀಮಂತರಾಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಅದೇ ರೀತಿಯಲ್ಲಿ ನಾವು ಈ ದಿಕ್ಕಿನಲ್ಲಿ ಇಟ್ಟರೆ ನಮಗೆ ಬೇಗ ಕೆಲಸ ಆಗಬೇಕು ಅಂತ ಹೇಳ್ಕೊಂಡಾದರೆ ಈ ದಿಕ್ಕಿನಲ್ಲಿ ದಕ್ಷಿಣ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಬೇಗನೆ ಮನೆ ಸಮೃದ್ಧಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 10ನೇದು ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ, ಈ ಗಿಡ ನಿಮಗೆ ನಿಮ್ಮ ಮನೆಗೆ ತೊಂದರೆ ಬರ್ತದೆ ಅಂತ ಹೇಳ್ಕೊಂಡು ಮುನ್ಸೂಚನೆ ನೀಡ್ತದೆ. ಇವಾಗ ನಿಮಗೆ ಸಾಲ ಮುಂದೆ ಬರುವ ಚಾನ್ಸಸ್ ಇದೆ, ಅಥವಾ ನಿಮ್ಮ ಮನೆಯಲ್ಲಿ ಏನು ಕೂಡ ಕೆಡುಕಿಲ್ಲ ಮುಂದೆ ಕೆಡುಕು ಬರುವ ಚಾನ್ಸಸ್ ಇದೆ, ಅಥವಾ ಇವಾಗಲೇ ನಿಮ್ಮ ಮನೆಗೆ ನೀವು ಹೋಗಿದ್ದೀರಾ ಆ ಮನೆಯಲ್ಲಿ ಕೆಡುಕುಂಟು ನಿಮಗೆ ಗೊತ್ತೇ ಇಲ್ಲ ಅಂತ ಹೇಳ್ಕೊಂಡು ಆದರೆ ಕೂಡ ಅದು ಸೂಚನೆ ನೀಡುತ್ತೆ. ಹೇಗೆ ಅಂತ ಹೇಳಿದರೆ, ಕೆಲವರ ಮನೆಯಲ್ಲಿ ಎಷ್ಟು ಗಿಡ ನೆಟ್ಟರೂ ಕೂಡ ಈ ಗಿಡ ಬದುಕುವುದೇ ಇಲ್ಲ. ನೀವು ತಂದು ರಾಶಿ ತಂದು ನೆಟ್ಟರೂ ಕೂಡ ಉಂಟಲ್ಲ ಅದು ಸತ್ತು ಹೋಗ್ತದೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮನೆ ಏಳಿಗೆ ಇಲ್ಲ ಅಂತ ಹೇಳ್ಕೊಂಡು ಅರ್ಥ, ಅಥವಾ ಆ ಮನೆಗೆ ಯಾರ್ದೋ ಶಾಪ ಉಂಟು, ಆ ಮನೆ ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಯಾರೋ ಶಾಪ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಆದ್ರಿಂದ ಉಂಟಲ್ಲ ಅಂತಹ ಮನೆಯಲ್ಲಿ ನೀವು ಆದಷ್ಟು ಇರಲಿಕ್ಕೆ ಟ್ರೈ ಮಾಡಬೇಡಿ, ಅಂದರೆ ಇರಬೇಡಿ ಆಯ್ತಾ. ಯಾಕಂತ ಹೇಳಿದ್ರೆ ಆ ಮನೆಗೆ ಇಡೀ ಮನೆಗೆ ನಿಮಗೆ ಶಾಪ ಇರುವ ಕಾರಣಕ್ಕೆ ಆ ಗಿಡ ಕೂಡ ಬೆಳೀತಾ ಇರುವುದಿಲ್ಲ, ಮನಿ ಪ್ಲಾಂಟ್ ಗಿಡ. 2ನೇದು ಏನಂತ ಹೇಳಿದರೆ, ಹಸಿರಾಗಿ ಬೆಳೀತಾ ಇತ್ತು, ಆಮೇಲೆ ಕ್ರಮೇಣವಾಗಿ ಏನಾಯಿತು ಅಂತ ಹೇಳಿದ್ರೆ ಅರಶಿನ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಗಿಡ ಎಲೆ ಎಲ್ಲ ಚಿಕ್ಕದಾಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಕೊಂಡು. ಆದರೂ ಕೂಡ ಮನೆಗೆ ಸಾಲದ ಸಮಸ್ಯೆ ಬರ್ಬೋದು, ಅಥವಾ ಆರೋಗ್ಯದ ಸಮಸ್ಯೆ ಬರ್ಬೋದು, ಮನೆ ಯಜಮಾನನಿಗೆ ಏನಾದರೂ ತೊಂದರೆ ಆಗಬಹುದು ಆಯಿತಾ, ಅಥವಾ ನಿಮಗೆ ಕಷ್ಟ ಬರಬಹುದು ಅಂತ ಹೇಳ್ಕೊಂಡು ಅದು ಸೂಚನೆ ನೀಡ್ತಾ ಇರುತ್ತೆ. ಇವಾಗ 3ನೇದು ಸೂಚನೆ ಏನಂತ ಹೇಳಿದರೆ, ಆ ಎಲೆಯ ಮೇಲೆ ಆಯಿತಾ, ನೀವು ಮನಿ ಪ್ಲಾಂಟ್ ಗಿಡ ನೆಟ್ಟಿದ್ದೀರ ನೋಡಿ, ಆ ಎಲೆಯ ಮೇಲೆ ಕಪ್ಪು ಚುಕ್ಕಿ ಬಿದ್ದರೆ ಆಯಿತಾ, ಕಪ್ಪು ಬಣ್ಣದ ಚುಕ್ಕಿಗಳು ಬಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇದೆ ಆಯಿತಾ. ಅದು ಸತ್ತವರದು ಕೂಡ ಆಗಿರ್ಬೋದು, ಅಥವಾ ಬೇರೆಯ ಯಾರಾದರೂ ವಾಮಾಚಾರ ಮಾಡಿದ್ರೂ ಕೂಡ ಆಗಿರ್ಬೋದು, ಯಾವುದು ಕೂಡ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಒಟ್ಟಾರೆ ಕೆಟ್ಟ ಶಕ್ತಿ ನಿಮ್ಮ ಮನೆಯಲ್ಲಿ ಇದೆ ಅಂತ ಹೇಳ್ಕೊಂಡು ಅರ್ಥ. ಆದ್ರಿಂದನೇ ಆ ಸೂಚನೆಯನ್ನು ನೀಡ್ತಾ ಇರ್ತದೆ, ಕಪ್ಪು ಚುಕ್ಕಿ ರೀತಿಯಲ್ಲಿ ಎಲೆ ಮೇಲೆಲ್ಲ ಬಂದಿರುತ್ತೆ. ಈ ಥರ ಬಂದರೂ ಕೂಡ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ ಅರಶಿನದ ಎಲೆ ಆಗಿದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಮಣ್ಣಲ್ಲಿ ಕೆಳಗಡೆ ಹಾಕಿ ಅದೇ ಆ ಗಿಡದಲ್ಲಿ ಹೂತು ಹಾಕಿ ಅಂತ. ಅಕಸ್ಮಾತಾಗಿ ನೀವು ನೆಟ್ಟ ಗಿಡದಲ್ಲಿ ಕಪ್ಪು ಚುಕ್ಕಿ ಬಿದ್ದೆ ಅಂತ ಹೇಳ್ಕೊಂಡಾದರೆ ಅದನ್ನು ಬುಡ ಸಮೇತ ಕಿತ್ತು ಹಾಕಿ ಹೊರಗಡೆ ಎಸೀರಿ ಆಯ್ತು, ಅಥವಾ ಅದನ್ನು ಆ ಗಿಡವನ್ನು ಸುಟ್ಟು ಹಾಕಿ ಅದರ ನಂತರ ಅದೇ ಜಾಗದಲ್ಲಿ ಹೊಸ ಗಿಡವನ್ನು ತಂದು ನೆಡಿ. ಯಾಕಂತ ಹೇಳಿದರೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಯನ್ನು ಹೋಗಲಿಕ್ಕೆ ಅಂತ ಮಾಡಬೇಕು ನೋಡಿ, ಅದನ್ನು ಫಸ್ಟ್ ಪ್ರಯತ್ನ ಮಾಡಿ. ಇಲ್ಲ ಅಂತ ಹೇಳಿದರೆ ನೀವು ಅದು ಹೊಸ ಗಿಡ ನೆಟ್ಟರೂ ಕೂಡ ಪುನಃ ಅದರಲ್ಲಿ ಕಪ್ಪು ಚುಕ್ಕಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅದು ಗಿಡದ ತಪ್ಪಲ್ಲ, ನಿಮ್ಮ ಮನೆಯಲ್ಲಿ ಏನೋ ತೊಂದರೆ ಉಂಟು ಅಂತ ಹೇಳ್ಕೊಂಡು ಅದು ತೋರಿಸಿ ಕೊಡ್ತಾ ಇರುವುದು.
ಇವಾಗ 11ನೇದು ಏನಂತ ಹೇಳಿದ್ರೆ, ನಾನು ಆವಾಗನೇ ಹೇಳಿದೆ ಈ ಗಿಡದಲ್ಲಿ ಮಹಾಲಕ್ಷ್ಮಿ ಜೊತೆಗೆ ನಾರಾಯಣ ಕೂಡ ನೆಲೆಸಿರ್ತಾರೆ ಅಂತ. ಆದ್ರಿಂದ ನೀವು ನೋಡಿ, ಮುಟ್ಟಾದಾಗ ಹೇಗೆ ನೋಡಿ ತುಳಸಿ ಗಿಡ ಮುಟ್ಟುವುದಿಲ್ಲ, ಅದೇ ರೀತಿಯಲ್ಲಿ ಮುಟ್ಟಾದ ಹೆಂಗಸರು ಕೂಡ ಮನಿ ಪ್ಲಾಂಟ್ ಗಿಡವನ್ನು ಕೂಡ ಮುಟ್ಟಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮನಿ ಪ್ಲಾಂಟ್ ಗಿಡಕ್ಕೆ ನೀರು ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನಿಮಗೆ ಮುಟ್ಟಾಗಿದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನೀವು ಯಾವ ಕಾರಣಕ್ಕೂ ಕೂಡ ಮುಟ್ಲಿಕ್ಕೆ ಕೂಡ ಹೋಗಬೇಡಿ, ನೀರು ಹಾಕಲಿಕ್ಕೆ ಕೂಡ ಹೋಗಬೇಡಿ. ನೀವು ಬೇರೆಯವರ ಕೈಯಲ್ಲಿ ನೀರು ಹಾಕಿಸ್ಬೋದು, ಅಂದರೆ ನಿಮ್ಮ ಮನೆಯವರ ಹತ್ರನೇ ಯಾರ ಹತ್ರ ಆದರೂ ಆ ಗಿಡಕ್ಕೆ ನೀರು ಹಾಕಿಸಿದ್ರೆ ಒಳ್ಳೆಯದು. ಇವಾಗ 12ನೇದು ಏನಂತ ಹೇಳಿದರೆ, ಮನಿ ಪ್ಲಾಂಟ್ ಗಿಡವನ್ನು ಯಾರಿಗೂ ಕೂಡ ಗಿಫ್ಟ್ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯಿತಾ, ನೀವು ಗಿಫ್ಟ್ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಬರೀ ಅವರಿಗೆ ಗಿಫ್ಟ್ ಮಾತ್ರ ಕೊಡೋದಲ್ಲ, ನೀವು ಮನಿ ಪ್ಲಾಂಟ್ ಗಿಡ ಬರೀ ಗಿಫ್ಟ್ ಮಾತ್ರ ಕೊಡೋದಲ್ಲ, ಏನಾಗುತ್ತೆ ಅಂತ ಹೇಳಿದರೆ ಅದರ ಜೊತೆಗೆ ನಿಮ್ಮ ಸುಖ, ಶಾಂತಿ, ನೆಮ್ಮದಿ, ಹಣ, ಆಯಿತಾ, ಅದ್ರದ್ದು ಎಲ್ಲದೂ ಕೂಡ ನಿಮಗೆ ಏನೆಲ್ಲ ಒಳ್ಳೇದಾಗ್ತಾ ಉಂಟು ನೋಡಿ. ಕೆಟ್ಟದ್ದು ಯಾವತ್ತೂ ಕೂಡ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗಲ್ಲ. ನಿಮಗೆ ಏನೆಲ್ಲ ಒಳ್ಳೇದಾಗಬೇಕು, ಮುಂದೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಬರ್ದಿರುತ್ತೆ. ಕೆಲವರಿಗೆ ಇವಾಗನೇ ಒಳ್ಳೇದಾಗ್ತಾ ಇರುತ್ತೆ. ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಥರ ಗಿಫ್ಟ್ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ನಿಮ್ಮ ಎಲ್ಲದೂ ಕೂಡ ಉಂಟಲ್ಲ, ನಿಮಗೆ ಏನೆಲ್ಲ ಒಳ್ಳೇದಾಗಬೇಕು ಅಂತಿದೆ ನೋಡಿ, ಅದೆಲ್ಲ ನೀವು ಯಾರಿಗೆ ಗಿಫ್ಟ್ ಕೊಟ್ಟಿದ್ದೀರಿ ನೋಡಿ, ಆ ಗಿಡದ ಜೊತೆಗೆ ಅವರಿಗೆ ಹೋಗ್ತದೆ. ಆಮೇಲೆ ನೀವು ಸಾಲಗಾರರಾಗ್ತೀರಾ, ನಿಮ್ಮಲ್ಲಿ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮನೆಯಲ್ಲಿ ಕಿರಿಕಿರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಮ್ಮದಿ ಇಲ್ಲದೆ ಇರೋ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ ಕಾರಣಕ್ಕೆ ನೀವು ಯಾವ ಗಿಡವನ್ನು ಬೇಕಾದರೆ ಗಿಫ್ಟ್ ಕೊಡಿ, ಆದರೆ ಮನಿ ಪ್ಲಾಂಟ್ ಗಿಡವನ್ನು ಯಾವ ಕಾರಣಕ್ಕೂ ಯಾರಿಗೂ ಗಿಫ್ಟ್ ಕೊಡಲಿಕ್ಕೆ ಹೋಗಬೇಡಿ. ಇವಾಗ 13ನೇದು ಏನಂತ ಹೇಳಿದರೆ, ನೀವು ಮನಿ ಪ್ಲಾಂಟ್ ಗಿಡವನ್ನು ಬರೀ ಮನೆಯಲ್ಲಿ ಮಾತ್ರ ನೆಡೋದಲ್ಲ, ನೀವು ಆಫೀಸಲ್ಲಿ ಕೂಡ ಇರ್ಬೋದು, ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಕೂಡ ಇರ್ಬೋದು. ಯಾಕೆ ಅಂತ ಹೇಳಿದರೆ, ಆ ಗಿಡ ನೋಡಿ ನಿಮಗೆ ಸಮೃದ್ಧಿ ಸ್ವರೂಪವಾಗಿರುತ್ತೆ. ಆ ಗಿಡ ಯಾವ ರೀತಿಯಲ್ಲಿ ಬೆಳೀತದೆ ನೋಡಿ, ಅದೇ ರೀತಿಯಲ್ಲಿ ನಿಮ್ಮ ಆಫೀಸ್ ಆಗಲಿ, ನೀವು ಮಾಡುವ ಕೆಲಸದ ಜಾಗವಾಗಲಿ ಅದೇ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಈ ಗಿಡವನ್ನು ನೆಟ್ಟು ನೋಡಿ, ಆಯಿತಾ. ಅದು ಒಂದು ವೇಳೆ ನಾನು ಹೇಳಿದ ಹಾಗೆ ಆದರೂ ಸಮಸ್ಯೆ ಬರ್ತಾ ಉಂಟು ಅಂತ ಹೇಳಿದರೆ, ನಿಮಗೆ ಆ ಜಾಗದಲ್ಲಿ ಒಳ್ಳೇದಾಗುವುದಿಲ್ಲ ಅಂತ ಹೇಳ್ಕೊಂಡು ಅರ್ಥ. ಆ ಗಿಡ ಚೆನ್ನಾಗಿ ಬೆಳೀತಾ ಇದೆ, ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು, ಆದರೆ ಆ ಜಾಗದಲ್ಲಿ ನೀವು ಮಾಡುವ ಕೆಲಸ, ಆಫೀಸ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಕೆಲಸದಲ್ಲಿ ಉಂಟಲ್ಲ, ನಿಮಗೆ ಒಳ್ಳೇದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಅರ್ಥ. ಬರೀ ವಾಸ್ತು ಪ್ಲ್ಯಾಂಟ್ ಒಂದು ಮಾತ್ರ ಮನೇಲಿ ತಂದು, ಅಂದರೆ ಆಫೀಸಲ್ಲಿ ಅಥವಾ ಹೊರಗಡೆ ತಂದು ನೆಡುವುದಲ್ಲ, ನೀವು ಅದ್ರ ಜೊತೆಗೆ ಮನಿ ಪ್ಲಾಂಟ್ ಕೂಡ ನಡೆಯಿರಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಆಕರ್ಷಣೆ ಕೂಡ ಆಗುತ್ತೆ, ಜನರದ್ದು ಆಕರ್ಷಣೆ ಆಗುತ್ತೆ, ಮಹಾಲಕ್ಷ್ಮಿ ಆಕರ್ಷಣೆ ಕೂಡ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಮಾಡುವ ಕೆಲಸಕ್ಕೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಬರೀ ಮನೆಯಲ್ಲಿ ಮಾತ್ರ ಅಲ್ಲ, ನೀವು ಯಾವ ಜಾಗದಲ್ಲಿ ಕೆಲಸ ಮಾಡ್ತೀರೋ ನೋಡಿ, ಆ ಜಾಗದಲ್ಲಿ ಕೂಡ ಈ ಒಂದು ಗಿಡವನ್ನು ತಂದು ಇಟ್ಕೊಳ್ಳಿ. ಇವಾಗ 14ನೇದು ಏನಂತ ಹೇಳಿದರೆ, ನೀವು ಗಿಡ ನೆಡುವಾಗ ಕೂಡ ಸುಮ್ಮನೆ ಯಾವ್ಯಾವುದೋ ಬಾಟಲಲ್ಲಿ ಹಾಕಲಿಕ್ಕಿಲ್ಲ. ಮುಖ್ಯವಾಗಿ ನೀವು ಜ್ಯೂಸ್ ಕುಡಿದಿದ್ದೀರಾ ಅಂತ ಹೇಳ್ಕೊಂಡು ಆಗಿದ್ರೆ, ಆ ಜ್ಯೂಸ್ ಬಾಟ್ಲು ಖಾಲಿ ಆಗಿದೆ, ಆಯಿತಾ, ಆ ಬಾಟಲಲ್ಲಿ ಹಾಕಿಡುವ, ಅಂದರೆ ನಿಮಗೆ ಇವಾಗ ಸಿಗ್ತದೆ ನೋಡಿ, ಆ ಬಾಟಲಲ್ಲಿ ಹಾಕಿಡುವ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಆ ಥರದ್ದು ಇದ್ದರೆ ಒಂದು ವೇಳೆ ದಯವಿಟ್ಟು ಅದನ್ನು ತೆಗೆದು ಹಾಕಿ. ಯಾವ ಕಾರಣಕ್ಕೂ ನೀವು ಎಂಜಲು ಮಾಡಿದ ಬಾಟಲ್ ನೀವು ಎಷ್ಟು ತೊಳೆದ್ರೂ ಕೂಡ ಅದು ನೀವು ದೇವರನ್ನು ಅದರೊಳಗೆ ತುಂಬಿಡ್ತೀರಾ, ಇಡಲ್ಲಲ್ವಾ. ಅದೇ ರೀತಿ ಇದು ಕೂಡ ಮಹಾಲಕ್ಷ್ಮಿಯ ಸ್ವರೂಪ. ಎಂಜಲು ಮಾಡಿದಲ್ಲಿ ಯಾವ ಕಾರಣಕ್ಕೂ ಕೂಡ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಮಗೆ ಬಾಟಲ್ ಉಂಟಲ್ಲ, ಯಾವ ಕಾರಣಕ್ಕೂ ಕೂಡ ಎಂಜಲು ಮಾಡಿದ ಜ್ಯೂಸ್ ಬಾಟಲ್ಗಳನ್ನು ಇಡಲಿಕ್ಕೆ ಹೋಗಬೇಡಿ. 2ನೇದು ಏನಂತ ಹೇಳಿದರೆ, ದಾರು ಬಾಟಲ್ ಅಂದರೆ ಶರಾಬು ಬಾಟಲಲ್ಲಿ ಕೂಡ ಯಾವ ಕಾರಣಕ್ಕೂ ಕೂಡ ಇದು ಮನಿ ಪ್ಲಾಂಟ್ ಇಡಲೇಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನೀವು ಶರಾಬು ಬಾಟಲ್ನಲ್ಲಿ ಮನಿ ಪ್ಲಾಂಟ್ ಗಿಡ ಬೆಳೆದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಕೂಡ ಅದೇ ರೀತಿಯ ಜೀವನ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಯಾವತ್ತೂ ನಶೆಯಲ್ಲೇ ಇರಬೇಕು, ಆಯಿತಾ, ನಶೆಯಲ್ಲೇ ಜೀವನ ಮಾಡುವಂತಹ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಮ ಮನೆಯ ಗಂಡಸರು ಕೂಡ ಹಾದಿ ತಪ್ಪುವ ಚಾನ್ಸಸ್ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ನೀವು ಯಾವ ಕಾರಣಕ್ಕೂ ಕೂಡ ಅಂತಹ ಬಾಟಲಲ್ಲಿ ಹಾಕಲಿಕ್ಕೆ ಹೋಗ್ಬಿಡಿ. ಆದಷ್ಟು ಕ್ಲೀನ್ ಆಗಿರುವ ಬಾಟಲಲ್ಲಿ ಈ ಗಿಡವನ್ನು ಬೆಳೆಸಿ. ಇಲ್ಲ ಅಂತ ಹೇಳಿದ್ರೆ ಗಾಜಿನ ಬಾಟಲ್ ತುಂಬ ಒಳ್ಳೆಯದು. ಗಾಜಿನ ಬಾಟಲಿಗೆ ಒಂದು ಹಣ ಕೊಟ್ಟು ತಗೊಬಂದು ಅದರಲ್ಲಿ ಹಾಕಿಟ್ಟು, ಅದರದ್ದು ಬೇರು ಕಾಣಿಸಿದ ಹಾಗೆ ಅದಕ್ಕೆ ಒಂದು ರೆಡ್ ಕಲರ್ ಟೇಪ್ ಹಾಕಿ, ಅದರ ಜೊತೆಗೆ ₹1 ಕಾಯಿನ್ ಹಾಕಿ ನೀವು ಬೆಳೆಸಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅದು ನಿಮಗೆ ಒಳ್ಳೇದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆವಾಗನೇ ಹೇಳಿದೆ, ಈ ಗಿಡದಿಂದ ಕೆಟ್ಟದ್ದು ಕೂಡ ನಡೆಯುತ್ತೆ, ಒಳ್ಳೆಯದು ಕೂಡ ನಡೆಯುತ್ತೆ, ಆಯ್ತಾ. ಅದು ನಾವು ಯಾವ ರೀತಿಯಲ್ಲಿ ಬೆಳೆಸ್ತೀರೋ ನೋಡಿ, ಅದು ಆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು. ಇವಾಗ 15ನೇದು ಏನಂತ ಹೇಳಿದರೆ, ನೀವು ಬೆಳಿಗ್ಗೆ ಎದ್ದ ಕೂಡಲೇ ಮನಿ ಪ್ಲಾಂಟ್ ಗಿಡ ನೋಡಿದರೆ ಒಳ್ಳೆಯದಾಗುತ್ತೆ, ನಿಮ್ಮ ಆ ದಿನ ಎಲ್ಲ ಒಳ್ಳೆಯದಾಗಿ ನಡೆಯುತ್ತೆ, ನಿಮ್ಮ ಕೆಲಸಕ್ಕೆ ಶುಭ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡುವವರಾಗಿದ್ದರೆ ಅಥವಾ ಸ್ನಾನ ಮಾಡಿದ್ದರಾಗಿದ್ದರೆ, ದೇವರದ್ದು ಪೂಜೆ ಎಲ್ಲ ಮಾಡಿ ಉಂಟಲ್ಲ, ಫಸ್ಟು ಹೋಗಿ ಮನಿ ಪ್ಲಾಂಟ್ ಗಿಡ ನೋಡಿಕೊಂಡು ಬನ್ನಿ. ಹೀಗೆ ನೋಡಿದರೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ.
ಇವಾಗ 16ನೇದು ಏನಂತ ಹೇಳಿದರೆ, ನಿಮಗೆ ದಿನ ಉಂಟಲ್ಲ, ಅಂದರೆ ಇದ್ರದ್ದು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕುಂಕುಮ ಇಡಲಿಕ್ಕೆ ಆಗೋದಿಲ್ಲ, ಹೂ ಇಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಶುಕ್ರವಾರದ ದಿನ ಆದರೂ ಇದರದ್ದು ಪೂಜೆ ಮಾಡಿ, ಅಂದರೆ ಅದಕ್ಕೊಂದು ಅಗರಬತ್ತಿ ತೋರಿಸಿ ಅಥವಾ ಹೂವನ್ನು ಇಡಿ, ಕುಂಕುಮವನ್ನು ಇಡಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಶುಕ್ರವಾರ ದಿವಸ ನೀವು ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಇದರಲ್ಲಿ ನಿಮಗೆ ಹಣದ ಆಕರ್ಷಣೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಬೇರೆ ದಿವಸ ಪೂಜೆ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಶುಕ್ರವಾರ ದಿವಸ ಒಂದು ಅರಶಿನ ಕುಂಕುಮ ಇಡುವುದು, ಹೂವನ್ನು ಇಡುವುದನ್ನು ಮರಿಬೇಡಿ. ಇವಾಗ 17ನೇದು ಏನಂತ ಹೇಳಿದರೆ, ನೀವು ಮನಿ ಪ್ಲಾಂಟ್ ಗಿಡಕ್ಕೆ ನೀರು ಹಾಕ್ತೀರ ನೋಡಿ, ಆ ನೀರಿನ ಜೊತೆಗೆ ಒಂದು 2-3 ಹನಿ ಹಾಲನ್ನು ಕೂಡ ಸೇರಿಸಿ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ, ಅದು ಬೇಗನೆ ಬೆಳೆಯುತ್ತೆ ಆಯಿತಾ. ನೀವು ಅದನ್ನು ಅಂದರೆ ಗಿಡ ಸಾಯ್ತಾ ಉಂಟು, ಎಷ್ಟು ಗಿಡ ತಂದರೂ ಕೂಡ ಅದು ಒಳ್ಳೇದಾಗ್ತಾ ಇಲ್ಲ, ಗಿಡ ಚಿಕ್ಕ ಚಿಕ್ಕ ಎಲೆ ಬಿಡ್ತಾ ಇದೆ ಅಂತ ಹೇಳ್ಕೊಂಡು, ಆದರೆ ಆಲೂಗಡ್ಡೆದು ರಸ ಕೂಡ ಹಾಕ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದರೂ ಕೂಡ ಆ ಗಿಡ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಆದಷ್ಟು ನೀವು ಆ ಗಿಡ ಚೆನ್ನಾಗಿ ಬೆಳೆಯುವ ಹಾಗೆ ನೋಡ್ಕೊಳ್ಳಿ, ಆ ಗಿಡದ ಎಲೆ ಕೂಡ ಹಸಿರಾಗಿ ಇರುವ ಹಾಗೆ ನೋಡ್ಕೊಳ್ಳಿ. ಯಾಕಂತ ಹೇಳಿದರೆ ಅದು ಎಷ್ಟು ಚೆನ್ನಾಗಿ ಬೆಳೀತದೆ, ಎಷ್ಟು ಹಸಿರಾಗ್ತದೆ ನೋಡಿ, ಅಷ್ಟು ನಿಮ್ಮ ಮನೆಗೆ ಸಮೃದ್ಧಿಯನ್ನು ಆ ಗಿಡ ತಂದು ಕೊಡ್ತದೆ, ಆಕರ್ಷಣೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 18ನೇದು ಏನಂತ ಹೇಳಿದರೆ, ಬೆಡ್ರೂಮಲ್ಲಿ ಕೂಡ ಈ ಗಿಡವನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಇಡುವುದಾದರೆ ಲಿವಿಂಗ್ ರೂಮಲ್ಲಾಗಲಿ ಅಥವಾ ಡ್ರಾಯಿಂಗ್ ರೂಮಲ್ಲಾಗಲಿ ಅಥವಾ ಸ್ಟಡಿ ರೂಮ್, ಮಕ್ಕಳು ಓದ್ತಾ ಇಲ್ಲ, ಏಕಾಗ್ರತೆ ಇಲ್ಲ ಅಂತ ಹೇಳಿದರೆ ಅವ್ರದ್ದು ಸ್ಟಡಿ ರೂಮಲ್ಲಾಗಲಿ, ಅಥವಾ ಅವರು ಓದ್ತಾರೆ ನೋಡಿ ಆ ಟೇಬಲ್ ಮೇಲೆ ಆಯಿತಾ, ಮಕ್ಕಳು ಓದುವ ಟೇಬಲ್ ಮೇಲೆ, ಆ ಥರದ್ದು ಅಡುಗೆ ಮನೆಯಲ್ಲಿ ಈ ಥರದ್ದೆಲ್ಲ ಇಟ್ಟರೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಬೆಡ್ರೂಮಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ಅವಮಾನ ಮಾಡಿದಾಗೆ ಆಗುತ್ತೆ ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿಗೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಬೆಡ್ರೂಮಲ್ಲಿ ಒಂದು ಇಡ್ಲಿಕ್ಕೆ ಹೋಗ್ಬಿಡಿ, ಮತ್ತೆ ಬೇರೆ ಯಾವ ಜಾಗದಲ್ಲಿ ಕೂಡ ಇಡ್ಬೋದು, ಮಕ್ಕಳು ಓದುವ ಜಾಗದಲ್ಲಿ ಕೂಡ ಇಡ್ಬೋದು. ಇವಾಗ 19ನೇದು ಏನಂತ ಹೇಳಿದರೆ, ಮೆಟ್ಟಿಲ ಕೆಳಗಡೆ ಕೂಡ ಇದನ್ನು ನೆಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ತುಂಬ ಜನರಿಗೆ ಅಭ್ಯಾಸ ಇರ್ತದೆ, ಮೆಟ್ಟಿಲ ಕೆಳಗಡೆ ಜಾಗ ಉಂಟಲ್ಲ ಆ ಜಾಗದಲ್ಲಿ ನೆಡುವ ಅಂತ ಹೇಳ್ಕೊಂಡು. ಹಾಗೆ ನೆಟ್ಟರೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಮನೆಗೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಕಷ್ಟ ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುತ್ತೆ. ನೀವೇ ಉಂಟಲ್ಲ ಇದು ಕರೆದು ಅಂದರೆ ಕೆಟ್ಟದನ್ನು ನೀವೇ ಆಮಂತ್ರಣ ಕೊಟ್ಟು ಕರೆದ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ನೀವು ಕರೆದಾಗ ಕೆಟ್ಟದ್ದು ಬರದೇ ಇರುತ್ತಾ, ನಾನು ಬರ್ತೇನೆ ಅಂತ ಹೇಳ್ಕೊಂಡು ಫಸ್ಟು ಅದೇ ಬರುತ್ತೆ ಆಯಿತಾ. ಒಳ್ಳೆಯದು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಕೆಟ್ಟದ್ದು ಬೇಗ ಬರ್ತದೆ. ಆದ್ದರಿಂದ ಮೆಟ್ಟಿಲ ಕೆಳಗಡೆ ಕೂಡ ಯಾವ ಕಾರಣಕ್ಕೂ ಕೂಡ ಮನಿ ಪ್ಲಾಂಟ್ ಗಿಡವನ್ನು ಬೆಳೆಸಲಿಕ್ಕೆ ಹೋಗಬೇಡಿ. ಇವಾಗ 20ನೇದು ಏನಂತ ಹೇಳಿದರೆ, ಒಣಗಿದ ಗಿಡದ ಜೊತೆಗೆ ಕೂಡ ಮನಿ ಪ್ಲಾಂಟ್ ಗಿಡ ಬೆಳೆಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನೀವು ಬೇರೆ ಗಿಡ ಆ ಫಾಟಲ್ಲಿ ಬೇರೆ ಗಿಡ ಕೂಡ ನೆಟ್ಟಿದ್ದೀರಾ, ಅಥವಾ ಕೆಲವರಿಗೆ ಅಭ್ಯಾಸ ಇರ್ತದೆ ಮರಕ್ಕೆಲ್ಲ ಬಿಡುವ ಅಭ್ಯಾಸ ಇರ್ತದೆ, ಅದೆಲ್ಲ ಒಣಗಿದ್ದಾಗಿದ್ರೆ ಉಂಟಲ್ಲ ಅಂತಹ ಜಾಗದಲ್ಲಿ ಹಾಕಲಿಕ್ಕೆ ಹೋಗಬೇಡಿ. ನಿಮಗೆ ಆ ಗಿಡ ಮನಿ ಪ್ಲಾಂಟ್ ಚೆನ್ನಾಗಿ ಬೆಳೆದ್ರೂ ಕೂಡ ಅದರದ್ದು ಅಂಟ್ಕೊಂಡೇ ಇರ್ತದಲ್ಲ, ಅಂದರೆ ಅದಕ್ಕೆ ಆಧಾರವಾಗಿ ಇದಿರುತ್ತಲ್ವ, ಆ ಗಿಡವೇ ಒಣಗಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಕೂಡ ಕಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಒಣಗಿರುವ ಗಿಡದ ಜೊತೆಗೆ ಯಾವ ಕಾರಣಕ್ಕೂ ಕೂಡ ಮನಿ ಪ್ಲಾಂಟ್ ಗಿಡ ಬೆಳೆಸಲಿಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲಾಂಟ್ ಗಿಡವನ್ನು ಹೇಗೆ ಬೆಳೆಸಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.